ಹೌದು, ಸೀನು ಮತ್ತೆ ಚಾರು ಹನಿಮೂನಿಗೆ ಹೋಗ್ತಾ ಇದ್ದಾರೆ ಅಂತ ನಂಗೆ ಗೊತ್ತಾಯ್ತು. ನಾವೆಲ್ಲಿಗೆ ಹೋಗೋದು? ಇಲ್ಲಿ ನಾನು ಕಷ್ಟ ಪಡ್ತಿದ್ರೆ ನೀವ್ ಕೇಳೋ ಪ್ರಶ್ನೆ ಏನು? ನಾಳೆ ಮದ್ವೆ ಆದ್ಮೇಲೆ ಹೋಗ್ಬೇಕಲ್ವಾ? ಮುಂಚೆನೆ ಪ್ಲಾನ್ ಮಾಡ್ಕೊಂಡ್ರೆ ಒಳ್ಳೇದಲ್ವಾ? ನಮ್ಮನ್ ಹೀಗ್ ನೋಡಿದ್ರೆ ಈ ಮನೇಲಿ ನನ್ ಮದ್ವೆ ಆಗತ್ತಷ್ಟೇ. ನಿನ್ ಕೂದ್ಲು ನನ್ ಶರ್ಟ್ ಮೇಲೆ ಸ್ವಲ್ಪ ರೆಸ್ಟ್ ತಗೋಬೇಕು ಅಂತ ನೋಡ್ತಾ ಇದೀಯಪ್ಪ. ನೀನ್ ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ತಗೋಬೋದಲ್ವಾ ನನ್ನ ಎದೆ ಮೇಲೆ? ನಿಮ್ಗೆ ನನ್ ಪರಿಸ್ಥಿತಿ ಅರ್ಥ ಆಗ್ತಿಲ್ಲ ಸರ್. ರಾಜಿ, ನೀನ್ ಈ ರೀತಿ ನನ್ನ ಎದೆ ಮೇಲೆ ಮಲಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಅಲ್ಲ, ನಿಮ್ಗೇನ್ ಭಯ ಆಗಲ್ವಾ? ಯಾಕೆ ಭಯ? ನನಗ್ ತುಂಬಾನೇ ಹ್ಯಾಪಿ ಆಗಿದೆ. ನಿಮ್ಗಿರುತ್ತೆ ಇರುತ್ತೆ. ನಮ್ಮಪ್ಪ ಬಂದ್ರೆ ಆಗಿರುತ್ತೆ ನಿಮ್ಗೆ. ರಾಜಿ, ಅಪ್ಪ, ಇದ್ರಲ್ಲಿ ಕೇಳೋದೇನಿದೆಪ್ಪ? ರಾಜಿ ನಿಮ್ಮನೆ ಸೊಸೆ ಅಂತ ನಾವ್ ಯಾವತ್ತೂ ಒಪ್ಕೊಂಡಿದೀವಿ. ನಿನ್ ಹೆಂಡತಿ ಆಗೋಳ್ನ ನೀನ್ ಕರ್ಕೊಂಡ್ ಹೋಗ್ತೀನಿ ಅಂದ್ರೆ ನಮ್ ರಾಜು ಬೇಡ ಅಂತಾನಾ? ಏನೋ ರಾಜು? ಹೌದಮ್ಮ, ಸರಿನಪ್ಪ. ನಿಮ್ಮಮ್ಮ ಅಷ್ಟು ಕೇಳ್ಕೊಂಡ್ಮೇಲೆ ನಾವಿಲ್ಲ ಅನ್ನಕ್ಕಾಗತ್ತಾ? ಥ್ಯಾಂಕ್ ಯು ಮಾವ. ನಾನು ನಾಳೆ ಬಂದು ಕರ್ಕೊಂಡು ಹೋಗ್ತೀನಿ. ಹೋಗಿ ಬರ್ತೀನಿ. ಇರಿ ಅಳಿಯಂದ್ರೆ, ಊಟ ಮಾಡಿ ಹೋಗೋರಂತೆ. ಪರವಾಗಿಲ್ಲ ಅತ್ತೆ, ಹೋಗಿ ಬರ್ತೀನಿ. ವರಲಕ್ಷ್ಮಿ ವ್ರತ ಅಂದ್ರೆ ಸಂಪಾದನೆ ಜಾಸ್ತಿ ಆಗ್ಬೇಕು ಅಂತ ಅನ್ಕೊಳ್ಳೋ ವ್ರತ ಅಂತ ಎಲ್ರೂ ಅನ್ಕೋತಾರೆ. ಅದು ಸಂಸಾರ ಚೆನ್ನಾಗಿರ್ಲಿ ಅಂತ ಮಾಡೋ ವ್ರತ. ಆ ವ್ರತ ಮಾಡಿದ್ರೆ ಸಂಸಾರ ತುಂಬಾ ಚೆನ್ನಾಗಿರತ್ತೆ. ಹೊಸ ದಂಪತಿಗಳಿಗೆ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಯೋಚನೆ ಅಮ್ಮ, ಹಾಗೆ ಮಾಡೋಣ. ಮೊದಲು ಈ ವಿಷಯನ ಚಾರು ಹತ್ರ ಹೇಳು ಪದ್ಮ. ಸರಿ ಅತ್ಗೆ. ಪಾರ್ವತಿ, ಚಾರು ಎಲ್ಲಿ? ಗೊತ್ತಿಲ್ಲ ಅತ್ಗೆ. ನೋಡೋಣ ನಡಿ. ಏನಮ್ಮ ಹಾಡ್ ಹಗ್ಲು ಮಠ ಮಠ ಮಧ್ಯಾಹ್ನ ಪೂಜೆ ಮಾಡ್ತಿದ್ದಲ್ಲ, ಯಾಕಮ್ಮ? ಏನಮ್ಮ ಇದು? ಇದು ನಿಮ್ಗೋಸ್ಕರನೇ ಮಾವನವ್ರೆ. ಈ ಬೊಡ್ಡು ತಲೆಗೆ ಅರ್ಥ ಆಗಲ್ಲಮ್ಮ, ಸ್ವಲ್ಪ ಬಿಡಿಸಿ ಹೇಳಿ ನೋಡೋಣ. ದೊಡ್ಡಪ್ಪನಿಗೆ ನಮ್ ವಿಷಯ ಗೊತ್ತಾಗೋ ಹಾಗೆ ಧೈರ್ಯವಾಗಿ ನಿಮ್ ಬಾಯಿಂದ ಬರೋ ಹಾಗೆ ಮಾಡಿದ್ದು. ನಾಳೆ ನಾವು ಹನಿಮೂನಿಗೆ ಹೋಗೋ ಹಾಗೆ ಮಾಡಿದ್ದು ಇದೇ ಅಲ್ವಾ ಮಾವ? ಓ, ಅದಕ್ಕೆ ಪೂಜೆ ಮಾಡ್ತಾ ಇದ್ದೀನಿ ಮಾವ. ನನ್ ಮನೇಲಿ ನನ್ನ ಎಣ್ಣೆಗೆ ಇಷ್ಟೊಂದು ವೈಭವನ? ಆಹಾ, ಅದನ್ನ ನೋಡ್ತಾ ಇದ್ರೆ ನನ್ ಕಣ್ಣಲ್ಲಿ ನೀರ್ ಬರ್ತಾ ಇದೆಯಮ್ಮ. ಪೂಜೆ ಆಯ್ತು ಮಾವ, ತಗೊಳ್ಳಿ.
ತಗೊಳ್ಳಿದ್ದೇನ ಏನ್ ತಗೊಳ್ಳೋದು? ಇದಕ್ಕೂ ಮುಂಚೆ ಸಾವು ಹೀಗ್ ಬಂದು ಹಂಗೆ ಹೊರಟೋಯ್ತಲ್ಲಿ. ಏನ್ ಮಾವ ನೀವು? ಮೊದ್ಲು ಅವ್ರಿಗೆ ಗೊತ್ತಿರ್ಲಿಲ್ಲ, ಇವಾಗ ಅವ್ರಿಗೆ ಗೊತ್ತಾಯ್ತು, ಮತ್ತೆ ಭಯ ಈಗ? ಭಯ ಇಲ್ದೇನೆ ಹೇಗಿರುತ್ತಮ್ಮ? ಅಯ್ಯಪ್ಪ, ಚಾಟಿನ ಹೀಗೆ ಬೀಸಿದ ತಕ್ಷಣ ಸಾವು ಹಾಗೇನೆ ನನ್ ಕಿವಿ ಹತ್ರ ಮಾತಾಡ್ಕೊಂಡು ಹಂಗೆ ಹೊರಟೋಯ್ತು. ಏನ್ ಪ್ರತಿ ಸಲನೂ ಸಿಕ್ಕಾಕೊಂಡ್ ಬಿಡ್ತೀರಾ? ಏನು ಆಗಲ್ಲ ಮಾವ, ತಗೊಳ್ಳಿ. ಕಣ್ಣು ಬೇಡ ಅಂತಿದ್ರು, ನಾಲ್ಗೆ ಬೇಕು ಅಂತ ಇದೆ ಕಣಮ್ಮ. ಆದ್ರೂ ಬೇಡ್ತಿರೋದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ದೇನೆ ಬೇಕು ಅನ್ನೋ ವಿಷಯಕ್ಕೆ ನ್ಯಾಯ ಕೊಡಿ. ಅಷ್ಟೇ ಅಂತೀಯಾ? ಅಷ್ಟೇ, ತಗೊಳ್ಳಿ. ಅಷ್ಟೇ ಅಂತೀಯಾ? ಇದು ಸೊಂಟದ ಒಳಗೆ ಇಟ್ಕೊಳ್ಳೋ ಸೈಜ್ ಅಲ್ಲಮ್ಮ, ಭುಜದ ಮೇಲೆ ಹೊರುವಂತ ಸೈಜ್ನ ತಗೊಂಡ್ಬಂದಿದ್ಯಾ ಅಮ್ಮ. ನೀನಂತ ಸೊಸೆ ಇದ್ರೆ ಆ ಮಾವನಿಗಿಂತ ಅದೃಷ್ಟವಂತರು ಈ ಭೂ ಪ್ರಪಂಚದ ಮೇಲೆ ಯಾರು ಇರಲ್ಲಮ್ಮ. ಯಾರ್ಯಾರೋ ನಿನ್ನನ್ನೆತ್ತಿಕೊಂಡ್ರು, ಯಾವ ಶಾಪಲ್ಲಿ ತಗೊಂಡ್ರು ಇಂಥ ದೊಡ್ಡ ಬಾಟಲಿ. ಮಾವ ನಾನು ಹನಿಮೂನ್. ಚಾರು, ಏನ್ ಮಾಡ್ತಿದ್ಯಾ? ಹನಿಮೂನಿಗೆ ಹೋಗ್ತಾ ಇದೀವಲ್ಲ, ಅದಕ್ಕೆ ಖುಷಿ ಆಗ್ತಾ ಇತ್ತು. ಹೀಗೆ ಖುಷಿ ಪಟ್ಕೊಂಡ್ ಕೂತಿದ್ರೆ ಸರಿ ಹೋಗಲ್ವೇ? ಅನ್ಕೊಳ್ ತಕ್ಷಣ ಆಗೋಗಲ್ಲ. ಯಾಕಾಗಲ್ಲ? ದೊಡ್ಡಪ್ಪನೇ ಹೇಳಿದ್ರಲ್ಲ. ಹೇಳಿದರೆ, ಆದ್ರೆ ಮನುಷ್ಯರು ಪ್ರಯತ್ನದ ಜೊತೆಗೆ ದೇವ್ರ ಕರುಣೆನೂ ಇರ್ಬೇಕಲ್ಲ.